ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ಸಂಚಿಕೆ ವಿಶೇಷ ಕಂಡ್ರಿ. ಯಾಕೆ ಈ ವಿಶೇಷ ಅಂತ ಹೇಳ್ತೀನಿ ಅಂದರೆ, ತುಂಬ ಆ ವ್ಯಕ್ತಿಯನ್ನು ಕಳ್ಕೊಂಡು 4-5 ವರ್ಷಗಳೇ ಕಳೆದು. ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಣ್ಣು ತುಂಬುತ್ತೆ, ಮನ ತುಂಬುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ಸಮಾಜದಲ್ಲಿ ಬಾಳಿದ ರೀತಿ, ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಸಮಾಜಕ್ಕೆ ಒಬ್ಬ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಆ ವ್ಯಕ್ತಿ ಬದುಕಿದ್ದ ರೀತಿ ತುಂಬ ಅವರಿಗೆ ಮಕ್ಕಳಾಗಲಿ ದೊಡ್ಡವರಿಂದ ಸಣ್ಣವರಿಂದ ಎಲ್ಲರೂ ನೋಡಿ ಕಲಿಬೇಕಾದಂಥ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಇಂಥ ವ್ಯಕ್ತಿಗಳನ್ನ ನಾವು ಇನ್ಸ್ಪಿರೇಷನ್ ಆಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರೇ ಗೊಂಬೆ ಹೇಳ್ತೈತೆ ಇವರೇ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅವರು. ಅಂದು ಅವರು ದೀಪಾವಳಿ ಆಸ್ಪಾಸು ನಾನು ಹೊರಗಡೆ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ಬಣ್ಣ ಬೆಳೀತಾಯಿತ್ತು. ಬೆಳೀತಾ ಇರ್ಬೇಕಾದ್ರೆ ಇನ್ನೇನು ಮೊಬೈಲು ಆನ್ ಮಾಡಿರಲಿಲ್ಲ, ಮೊಬೈಲ್ ಆನ್ ಮಾಡಿದೆ. ಗೋವಾದಲ್ಲಿದ್ದೆ. ಮೊಬೈಲ್ ಆನ್ ಮಾಡಿ ನೋಡಿದಾಗ ಪುನೀತ್ ರಾಜ್ಕುಮಾರ್ ಹೃದಯಾಘಾತವಾಗಿ ಮರಣ ಹೊಂದಿದ್ದಾರೆ. ಸ್ನೇಹಿತರೆ, ಇದು ಯಾವುದೋ ವಿಡಿಯೋಗೋಸ್ಕರ ಮತ್ತೊಂದು ಲೈಕು ಕಮೆಂಟ್ಸ್ ಬರಲಿ ಅಂತ ಹೇಳ್ತಾ ಇಲ್ಲ, ಹೃದಯದಿಂದ ಹೇಳ್ತಾ ಇರೋದು. ನಾನು ಯಾರು ಸತ್ರು ನಮ್ಮ ಅಜ್ಜಿ ಅಜ್ಜ ನನಗೆ ಕಣ್ಣೀರು ಅಷ್ಟಾಗಿ ಬಂದಿಲ್ಲ, ನನ್ನ ಮನಸ್ಸಲ್ಲಿರಲ್ಲ. ಸಾವು ಅನ್ನೋದು ಭಗವಂತ ಕೊಟ್ಟ ನಿಮ್ಮ. ಆದರೆ ನನ್ನ ತಂದೆ ಒಬ್ಬರು ಸತ್ತಾಗ ನನ್ನ ಕೈಕಾಲು ಕೋಲ್ಡಾಗಿ ಅಲ್ಲಾಡೋಕ್ಕಾಗಿರಲ್ಲ. ಸೇಮ್ ಪೊಸಿಷನ್, ಸೇಮ್ ಅದೇ ರೀತಿ ಪುನೀತ್ ಅವತ್ತಾದ ನನಗೆ ನಮ್ಮ ತಂದೆಯವ್ರ ಸತ್ತಾಗಿತ್ತಲ್ಲ, ಅದೇ ಅನುಭವ ಪುನೀತ್ ಅವರು ಹೆಂಗಾದರು ಅಂತ ಕೇಳಿ ಮನಸ್ಸಿಗೆ ಎಷ್ಟು ಭಾರ ಆಯಿತು ಅಂದರೆ, ಅಂಥ ವ್ಯಕ್ತಿ ನಾವು ಕಳ್ಕೊಂಡವಲ್ಲ ಸ್ನೇಹಿತರೆ. ಇದ್ದಾಗ ಹಾರ ತುರಾಯಿ ಜೈಕರ ಎಲ್ಲ ಹಾಕಿಸ್ಕೊಂತಾರೆ. ಆದರೆ ಮರಣ ಹೊಂದಿದ ಮೇಲೆ ದೇವರಾಗೋದು ಇರುತ್ತಲ್ಲ, ಅದು ನಿಜವಾದ ಒಬ್ಬ ಮನುಷ್ಯನ ಸಾಧನೆ ಕಣ್ರಿ. ಹೇಳಬೇಕು ಅಂದರೆ, ಅವರು ಕೊನೆ ಪಿಕ್ಚರನ್ನು ಜನ ಅಪ್ಪಿದ್ರು ಅಂದರೆ ಯಾವ ರೀತಿ ಅಪ್ಪಿದ್ರು ಅಂದರೆ ನಿಮಗೆ ಎಲ್ಲ ತಿಳಿದಿರಬೇಕು. ಆ ರೀತಿ ಜನಗಳು ಆ ಪ್ರೀತಿ ಇವತ್ತಿಗೂ ತೋರಿಸ್ತಾರೆ. ಎಷ್ಟೋ ಮಕ್ಕಳಿಗೆ ಅಲ್ಲಿ ತಂದು ನಾಮಕರಣ ಮಾಡ್ತಾರೆ. ಎಷ್ಟೋ ಸಾವಿರ ಜನ ಇವತ್ತು ಅವರು ಸಮಾಧಿಯಲ್ಲ, ಒಂದು ಚಿಕ್ಕ ದೇವಸ್ಥಾನನೇ ಅಂತಲೇ ಹೇಳ್ಬೋದು, ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಅನ್ನ ತಿಂತಾಯಿದ್ದಾರೆ. 1 ನೈಟ್ 2 ನೈಟಲ್ಲಿ ಅವರ ಸಮಾಧಿಯನ್ನು ಗುಡಿಗೆ ಹೋಗೋ ಹೊತ್ತಿಗೆ 25 ಲಕ್ಷ ಅಧಿಕ ಜನ ನೋಡಿದ್ದಾರೆ ಅಂದರೆ ಸಾಮಾನ್ಯದ ಮಾತಲ್ಲ ಸ್ನೇಹಿತರೆ. ಅವರು ಬದುಕಿದ್ದು ಅದೇ ರೀತಿ, ಅವರ ಜೀವನ ಉದ್ದಕ್ಕೂ ಅವರು ಬದುಕಿದ್ದು ರೀತಿನೇ ಅದೇ. ಒಂದು ಕೈಗೆ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋದನ್ನ ನಾವು ಬರೀ ಕವನ ಕಾದಂಬರಿಗಳಲ್ಲಿ ನೋಡಿದ್ದೀವಿ. ಆದರೆ ನನ್ನ ಪುಣ್ಯಾತ್ಮ ತಂದೆ ಅಪ್ಪು ಅವರು ಅದನ್ನು ಸಾಧಿಸಿ ತೋರಿಸಿದ್ರು. ಅವರು ನಡೆಸಿದ್ದಂಥ ಅನಾಥಾಶ್ರಮಗಳು, ಅವರು ಮೈಸೂರಲ್ಲಿರೋಂಥ ಅನಾಥಾಶ್ರಮಗಳು, ಅವ್ರು ಮಾಡಿದಂಥ ಒಳ್ಳೆಯ ಕಾರ್ಯ, ವಿದ್ಯಾರ್ಥಿಗಳಿಗಾಗಲಿ, ಬಡ ಬಗ್ಗರಿಗಾಗಲಿ, ಬಡ ಕಲಾವಿದರಿಗಾಗಲಿ, ವಯಸ್ಸಾದ ಕಲಾವಿದರಿಗಾಗಲಿ ಮಾಡಿದಂಥ ಕಾರ್ಯಗಳು ಇವತ್ತಿಗೂ ಶ್ಲಾಘನೀಯ. ಅವರು ಒಂದು ಹೇಳ್ರಿ, ಯಾರು ಹಂಗೆ ಮಾಡ್ತಾರೆ? ದುಡ್ದಿದ್ರಲ್ಲಿ 3/4-1/2% ಕೆಲವು ಜನಗಳಲ್ಲಿ, ಅದರಲ್ಲೂ ಬದುಕಿದ್ದಾಗ ಒಂದು ವಿಷಯ ಈ ಥರ ಆಚೆಗೆ ಬರಲಿಲ್ಲ, ಒಂದು ಪ್ರಚಾರದ ಗೀಳಲಿಲ್ಲ, ಇಂಥದ್ದೊಂದು ಹೇಳ್ಕೊಳ್ಳಲಿಲ್ಲ, ಮಾಡಲಿಲ್ಲ. ಅವರು ಹೋದಾಗ ಅವ್ರು ಮಾಡಿದ ಕೆಲಸ ಹೆಸರು ಕಾಪಾಡ್ತವೆ, ಹೆಸರು ಮಾಡ್ತವೆ ಅನ್ನೋಕ್ಕೆ ಅಪ್ಪೋರೆ ಸಾಕ್ಷಿ. ಅದು ಒಂದು ಸಮಾಧಿ ಅಂತ ಹೇಳ್ಬಾರ್ದು, ಅದು ಒಂದು ದೇವಸ್ಥಾನ. ಯಾಕೆಂದರೆ ಮನುಷ್ಯ ಬದುಕಿ ಹೋಗಿದ್ದಾರೆ, ಹಂಗಾಗಿ ದೇವಸ್ಥಾನ ಅಂತ ಕರಿಬೇಕು. ತುಂಬ ನಾವು ಇಷ್ಟಪಟ್ಟಂತೆ ಇರೋ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವ್ರಿಗೂ ಅವ್ರದ್ದೊಂದು ಹಾಡಿತು, ನಮ್ಮ ಶಿವ ಕಾಣದಂತೆ ಮಾಯವಾದನು. ಎಷ್ಟೋ ಮಕ್ಕಳಿಗೆ ಊಟ ಮಾಡದಿದ್ದಾಗ ಅನ್ನ ತಿನ್ಸರು, ಅವನು ಅಪ್ಪು ನೋಡು ಅಂತೇಳಿ ಸಮಾಧಾನ ಮಾಡೋರು. ಈ ರೀತಿ 101 ಕಥೆಗಳಿದ್ದಾವೆ, 101 ಇದೆ. ಆಯಿತಾ ಸ್ನೇಹಿತರೆ, ನೀವು ಇನ್ಸ್ಪಿರೇಷನ್ ಆಗಿ ತಗೊಂತೀರ. ನೀವು ಒಳ್ಳೆ ಅಭ್ಯಾಸ ಇಟ್ಕೋಬೇಕಾ? ಇಂಥ ಒಬ್ಬ ನಮ್ಮ ಅಪ್ಪು ಅವರು ಅಂತ ಒಂದು ಇನ್ಸ್ಪಿರೇಷನ್ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇಂಥನ್ನು ತೋರಿಸಿ ಅಪ್ಪು ಅವರು ಮಾಡಿದ್ದ ಕಾರ್ಯವೈಖರಿ ಬಗ್ಗೆ. ಎಷ್ಟು ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಅವರು ಬಂದಾಗ
ಗೆಲ್ದಲ್ಲೇ ಸೋತು ಹೋಗ್ತಿದ್ದ ಬಡ ವಿದ್ಯಾರ್ಥಿಗಳು, ಬಡ ಜನರಿಗೆ ಅವರು ಕೇಳ್ತಿದ್ರಂತೆ ಏನು ಅಂತ. ಅವರು ಕೇಳಿ ಅವರು ಸ್ವಂತ ದುಡ್ಡು ಕೊಟ್ಟಿದ್ದಾರಂತೆ, ಸ್ವಂತ ದುಡ್ಡು. ಎಂಥ ಹೃದಯವಂತರ ವ್ಯಕ್ತಿ ರೀ. ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೋದು, 100 ಜನ 100 ಥರಕ್ಕೆ. ಆದರೆ ಅವ್ರು ಮಾಡಿರೋಂಥ ಈ ಒಳ್ಳೆ ಕಾರ್ಯಗಳು, ಅಪ್ಪು ಪಾರ್ವತಮ್ಮ ಅವ್ರ ಬಗ್ಗೆ ಹಂಗೆ ಹಂಗೆ ಅಂತ ಮಾತಾಡ್ತಾರೆ ಸರ್ವೇ ಸಾಮಾನ್ಯ. ಆದರೆ ಅವ್ರು ಕೊಟ್ಟಿರೋ ಒಂದು ಗುಣ ಇದೆಯಲ್ಲ, ಒಂದು ಆದರ್ಶ ಇದೆಯಲ್ಲ, ಅದು ನಿಜವಾಗ್ಲು. ಜಗ್ಗೇಶ್ ಅಣ್ಣ ಅವರು ನನ್ನ ಪ್ರೀತಿ ಪಾತ್ರರಾದ ನಮ್ಮ ರಾಯರ ಭಕ್ತರಾದ ಜಗ್ಗೇಶ್ ಅಣ್ಣನವರು ನನ್ನ ಪ್ರೀತಿಯ ಅಣ್ಣನೇ ಅಂತಲೇ ಹೇಳ್ಬೋದು. ನಮ್ಮ ಪುನೀತ್ ಅಣ್ಣನವರು ರಾಯರ ಭಕ್ತರು. ಒಂದು ಮಾತು ಅವ್ರು ಕನ್ನಡ ಕೋಟ್ಯಾಧಿಪತಿ, ಇದು ತಗೊಳೋ ಕಾಯಲ್ಲ ಕೊಡೋ ಕಾಯಿ, 17ನೇ ನಂಬರಲ್ಲಿ ಹುಟ್ಟಿರೋರು. ಅವರು ಇದ್ದಾಗೆಲ್ಲ ಬದುಕಿದ ಮೇಲೂ ಬದುಕಿದ್ದಾಗೂ ಅವರು ಸತ್ತಾಗಲೂ ಅವರು ದೇವರಾಗ್ತಾರೆ, ಅವ್ರ ಹೆಸರು ಅಜರಾಮರವಾಗಿರುತ್ತೆ ಅಂತ ಕನ್ನಡ ಕೋಟ್ಯಾಧಿಪತಿಗೆ ಬಂದು ಹೇಳಿದರು. ಸತ್ಯ ಸ್ನೇಹಿತರೆ, ಸತ್ಯ. ಅಂಥ ವ್ಯಕ್ತಿನ ಕಳ್ಕೊಂಡು ಹಲವಾರು ವರ್ಷ ಕಳೆದಿದೆ. ಇದೇ ಮಾರ್ಚ್ 17 ಅವರು ಹುಟ್ಟುಹಬ್ಬ ಎಲ್ಲರೂ ಮನೆಯಲ್ಲಿ ಸಂಭ್ರಮದಿಂದ ಆಚರಿಸ್ಬೇಕು ಸ್ನೇಹಿತರೆ, ಸಂಭ್ರಮದಿಂದ ಮನೇಲಿ ಆಚರಿಸಿ, ತಪ್ಪಲ್ಲ. ಯಾಕೆಂದರೆ ಇಂಥ ವ್ಯಕ್ತಿ ಬಗ್ಗೆ ನಾವು ಆಚರಿಸ್ಬೇಕು. ಅವ್ರ ಹುಟ್ಟುಹಬ್ಬವನ್ನು ಆಚರಿಸಿ. ಅಪ್ಪು ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಿಳಿದಂತೆ 2 ಮಾತು ಹೇಳಿದ್ದೀನಿ. ಎಲ್ಲ ನನ್ನ ಅಣ್ಣವರ ಅಭಿಮಾನಿಗಳು, ಎಲ್ಲ ನಮ್ಮ ಅಪ್ಪವರ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅಣ್ಣವರ ಅಭಿಮಾನಿಗಳು, ತಪ್ಪಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋ ಮಾಡ್ತೀನಿ. ನೀವು ಕೊಟ್ಟ ಸಬ್ಸ್ಕ್ರೈಬು, ನೀವು ಕೊಟ್ಟ ಲೈಕ್ಸು, ನೀವು ಕೊಟ್ಟ ಯೂಸು ಯಾವತ್ತೂ ಕೆಟ್ಟದಕ್ಕೆ ಯೂಸ್ ಮಾಡಲ್ಲ. ಯಾವುದೇ ಒಂದು ಗೇಮಿಂಗು ಮತ್ತೊಂದಕ್ಕೆ ನಾನು ಪ್ರಚಾರದಕ್ಕೋ ದುಡ್ಡಿನ ಆಸೆಗೋ ಮಾಡಲ್ಲ. ಸತ್ಯ ಏನಿರುತ್ತೋ ಅದನ್ನು ನಿಮ್ಮ ಮುಂದೆ ತರದಿರ್ತೀನಿ. ಯಾವುದೇ ಒಂದು ಗುಡಿ, ಗೋಪುರ, ಮಂದಿರ ನನ್ನ ಕೈಲಾದಷ್ಟು ತೋರಿಸ್ತೀನಿ. ನಾನು ಯಾವುದೇ ಒಂದು ಸತ್ಯದ ವಿಷಯ ಇದ್ರೂ ಬಿಡಲ್ಲ, ಹೆದರೋ ಮಾತೇ ಇಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ಇರಲಿ. ನಿಮ್ಮ ಆಶೀರ್ವಾದ ಮರೆಯಬೇಡಿ ಸ್ನೇಹಿತರೆ. ನಿಮ್ಮ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕನ್ನಡಾಂಬೆ, ಜೈ ಪುನೀತ್ ರಾಜ್ಕುಮಾರ್. ಎಲ್ಲ ನನ್ನ ಪುನೀತ್ ಅಣ್ಣನ ಅಭಿಮಾನಿಗಳಿಗೆ ಪುನೀತ್ ಅಣ್ಣನ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಶ್ರೀರಾಮ್.